ಮಧ್ಯಂತರ ಜಾಮೀನು ಸಿಕ್ಕರೂ ಕೂಡ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋ ವಿಚಾರ. ಯಾಕಂದ್ರೆ ಹೈಕೋರ್ಟ್ನ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಹಾಕೊಳ್ಳೋದಕ್ಕೆ ಸಿದ್ಧತೆಯನ್ನ ಪೊಲೀಸರು ಮಾಡಿಕೊಳ್ತಾ ಇದ್ದಾರೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ಲಾಗುತ್ತಾ? ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಪಟಾಲಂಗೆ ಹಾಗಾದ್ರೆ ಶಾಕ್ ಕಾದಿದ್ಯಾ? ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗಳು ಬೇಕಾದಂತಹ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಭೆಯನ್ನ ಕೂಡ ನಡೆಸಿದ್ದಾರಂತೆ. ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಕದ ತಟ್ಟೋದಕ್ಕೆ ಗೃಹ ಇಲಾಖೆಗೆ ಪತ್ರವನ್ನ ಪೊಲೀಸರು ಇವತ್ತು ಬರೀತಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಸೆಲ್ಫಿ ಹಾಕೊಳ್ಳೋದಕ್ಕೂ ಕೂಡ ಇದೇ ರೀತಿ ಪ್ರಾಸೆಸ್ ಅನ್ನ ಫಾಲೋ ಮಾಡಿದ್ರು. ಆಮೇಲೆ ಸ್ವಲ್ಪ ದಿನಗಳಲ್ಲಿ ಹಾಕೊಂಡ್ರು ಅವರು. ಬಟ್ ಅದು ವಿವಿಧ ಕಾರಣಕ್ಕೋಸ್ಕರ ಡಿಲೇ ಆಯಿತು. ಅಂದರೆ ಸಾಲು ರಜೆ ಇತ್ತು, ಸುಪ್ರೀಂ ಕೋರ್ಟ್ನಲ್ಲಿ ಕಲಾಪಗಳು ನಡೀತಾ ಇರಲಿಲ್ಲ. ಬಟ್ ಈ ಸಲ ಈ ಕ್ರಿಸ್ಮಸ್ ರಜೆಗೂ ಮುಂಚೆನೇ ಈ ಎಲ್ಲ ಪ್ರಾಸೆಸನ್ನು ಮುಗಿಸ್ಕೊಂಡ್ಬಿಟ್ರೆ ಆರೋಪಿಗಳ ಹೆಡೆಮುರಿ ಕಟ್ಟಬಹುದು ಅನ್ನೋದು ಪೊಲೀಸರ ಲೆಕ್ಕಾಚಾರ ಆಗ್ತಾ ಇದೆ. ಇದು ಕ್ರಿಮಿನಲ್ ಪಿಟಿಷನ್ ಆಗಿರೋದ್ರಿಂದ ಹೈಕೋರ್ಟ್ನ ಸಿಂಗಲ್ ಬೆಂಚ್ ಆದೇಶವನ್ನು ಪ್ರಶ್ನಿಸಿ ಅವರು ಡಿವಿಷನಲ್ ಬೆಂಚಿಗೆ ಹೋಗೋಕ್ಕಾಗಲ್ಲ. ಅವ್ರ ಹತ್ರ ಇರುವಂತಹ ಒಂದೇ ಆಪ್ಷನ್ ಅಂತ ಹೇಳಿದ್ರೆ ಅದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದು. ಈ ಆದೇಶವನ್ನು ಪ್ರಶ್ನಿಸಿ ಮತ್ತು ಬೇಲ್ ಕ್ಯಾನ್ಸಲ್ ಮಾಡೋ ನಿಟ್ಟಿನಲ್ಲಿ ಏನೇನು ಸಾಕ್ಷಿಗಳನ್ನು ಒದಗಿಸ್ತಾರೆ, ಯಾವಾಗ ಅಲ್ಲಿ ಅರ್ಜಿಯನ್ನು ಹಾಕ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟು. ಮತ್ತು ಅರ್ಜಿ ಹಾಕೊಂಡಿದ ತಕ್ಷಣ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೈಗೆ ಎತ್ಕೊಳ್ಳಲ್ಲ. ಒಂದು ಮೆಮೋವನ್ನು ರೆಡಿ ಮಾಡುತ್ತೆ, ಲಿಸ್ಟಿಂಗ್ ಮಾಡುತ್ತೆ, ಯಾವ ಡೇಟ್ ಅಂತ ಹೇಳುತ್ತೆ, ಅದಾದ ನಂತರ ವಿಚಾರಣೆ ನಡೆಯುತ್ತೆ. ಸೊ ಇದೆಲ್ಲ ಪ್ರಾಸೆಸ್ಸು. ಆದರೆ ಇದಕ್ಕೂ ಮುಂಚೆ ಮಧ್ಯಂತರ ಜಾಮೀನು ಸಿಕ್ತು, ನಾವು ಇನ್ನೇನು ಕೇಸಿಂದ ಹೊರ ಬಂದೇ ಬಿಟ್ವಿ ಅಂತ ಹುಮ್ಮಸ್ಸಲ್ಲಿ ಇದ್ದಂತಹ ಅಕ್ಯೂಸ್ಡ್ಗಳಿಗೆ ಶಾಕ್ ಕೊಡೋದಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ಲಾಸ್ಟ್ ಟೈಮ್ ತಮ್ಮ ವಾದ ಮಂಡನೆ ಟೈಮ್ನಲ್ಲಿ ಎಡವಿದ್ದಲ್ಲಿ ಈ ಸಲ ಏನು ಕರೆಕ್ಷನ್ ಮಾಡ್ಕೊಳ್ಬೇಕು ಅಂತ ವಕೀಲರು ಕೂಡ ಚರ್ಚೆಯನ್ನು ಮಾಡಿರುವಂತಹ ಸಾಧ್ಯತೆ ಮೇಲ್ನೋಟಕ್ಕೆ ದಟ್ಟವಾಗಿ ಕಾಣಿಸ್ತಾ ಇದೆ. ಹೀಗ ಕುತೂಹಲ ಇದೆ ಏನಾಗತ್ತೆ ಅಂತ. ಜೈಲಿಂದ ಬಿಡುಗಡೆ ಆಗಿರುವಂತಹ ದರ್ಶನ್ಗೆ ಆತಂಕ ತಪ್ಪಿಲ್ಲ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ, ವಿವರಿಸ್ತಾ ಇದ್ವಿ ಯಾವ್ಯಾವ ಕಾರಣಕ್ಕೆ ಅಂತ. ದಾಸನಿಗೆ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಆಗುತ್ತೆ ಇರುವಂತಹ ಆತಂಕ ಮುಂದುವರಿತಾ ಇದೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯೋದಕ್ಕೆ ದರ್ಶನ್ ಮುಂದಾಗಿದ್ದಾರೆ. ಗುರುವಾರದವರೆಗೂ ದರ್ಶನ್ಗೆ BGSನಲ್ಲೇ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಂತೆ. ಯಾವ ಸರ್ಜರಿ ಇಲ್ಲ, ಬಟ್ ಟ್ರೀಟ್ಮೆಂಟ್ ಮಾತ್ರ ಮುಂದುವರಿಯುತ್ತಂತೆ. ಬೆನ್ನು ನೋವು ಮತ್ತು ಕಾಲು ನೋವಿಗೆ ಟ್ರೀಟ್ಮೆಂಟನ್ನು ನಾನು ಪಡ್ಕೊಳ್ತೀನಿ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆ ಆದರೆ ಡಿಸ್ಚಾರ್ಜ್ ಆಗೋದು ಅನುಮಾನ. ಸುಪ್ರೀಂಗೆ ಮೇಲ್ಮನವಿ ಹೋಗದೇ ಇದ್ರೆ ಗುರುವಾರ ಡಿಸ್ಚಾರ್ಜ್ ಆಗುತ್ತೆ. ಸೊ ಇವರು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ಗಿಂತ ಹೆಚ್ಚಾಗಿ ಪೊಲೀಸರ ನಡೆಯನ್ನು ನೋಡಿಕೊಂಡು ನಂತರ ಡಿಸ್ಚಾರ್ಜ್ ಬಗ್ಗೆ ಯೋಚನೆ ಮಾಡುವಂಗೆ ಕಾಣಿಸ್ತಾ ಇದೆ. ಬಟ್ ಭಾಳ ವಿಭಿನ್ನ ಪೇಷಂಟು ಇಲ್ಲಿ BGS ಆಸ್ಪತ್ರೆಗೆ ದಾಖಲಾಗಿರೋರು. ಸಾಮಾನ್ಯವಾಗಿ ಆಪ್ರೇಷನ್ಗೆ ಅಂತ ದಾಖಲಾದವರು ಆಪ್ರೇಷನ್ ಮಾಡಿಸ್ಕೊಂಡು ಆಚೆ ಬರ್ತಾರೆ. ಬಟ್ ಇಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ದಾಖಲಾದವರು ಏನೂ ಆಪ್ರೇಷನ್ ಇಲ್ಲದೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ನಿಂದ ಆಚೆ ಬರ್ತಾ ಇರೋದು ನಿಜಕ್ಕೂ ವೈದ್ಯಕೀಯ ಲೋಕಕ್ಕೆ ಅಚ್ಚರಿ. ನೋಡೋಣ ಏನಾಗುತ್ತೆ. ಇದೆಲ್ಲವೂ ಡಿಸೈಡ್ ಆಗೋದು ಪೊಲೀಸರ ನಡೆ ಮೇಲಂತಲ್ಲ. ಸೊ ಸುಪ್ರೀಂ ಕೋರ್ಟ್ಗೆ ಅವ್ರು ಯಾವಾಗ ಹೋಗ್ತಾರೆ, ಇವ್ರು ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ, ಏನು ಕತೆ ಅನ್ನೋದು ಸ್ವಲ್ಪ ದಿನದಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಆತಂಕ ಮಾತ್ರ ತಪ್ಪಿದ್ದಲ್ಲ. ಯಾಕಂದರೆ ಜೈಲು ಅನ್ನೋ ಅನುಭವ, ನೈಜ ಅನುಭವ ಅನುಭವಿಸಿದವ್ರಿಗೆ ಮತ್ತೆ ಜೈಲಿಗೆ ಹೋಗೋದಕ್ಕೆ ಇಷ್ಟ ಆಗಲ್ಲ. ಸೊ ಏನಾಗುತ್ತೆ ಅನ್ನುವಂತಹದ್ದು ಕೂಡ ಈಗ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಸಸ್ಪೆನ್ಸ್. ಆದರೆ ಗುರುವಾರ ಎಲ್ಲವೂ ಡಿಸೈಡ್ ಆಗುತ್ತೆ, ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಏನಾಗುತ್ತೆ, ಡಿಸ್ಚಾರ್ಜ್ ಆಗ್ತಾರಾ ಅಥವಾ ಪೊಲೀಸರ ನಡೆ ನೋಡಿಕೊಂಡು ಮುಂದಿನ ನಿರ್ಧಾರಗಳನ್ನು ಕೈಗೊಳ್ತಾರಾ ನೋಡಬೇಕಾಗತ್ತೆ. 182 ದಿನಗಳ ಬಳಿಕ ಅವರಿಗೆ ಮಧ್ಯಂತರ ಬೇಲ್ ಸಿಕ್ಕಿದೆ. ಲಾಸ್ಟ್ ಟೈಮ್ ಮೆಡಿಕಲ್ ಬೇಲ್ ಮೇಲೆ ಆಚೆ ಬಂದರು. ಆ ಮೆಡಿಕಲ್ ಬೇಲ್ನಲ್ಲಿ 2 ಸ್ಟೇಟಸ್ ರಿಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ.